ಒಂದು ಸುಂದರ ಬೆಳಿಗ್ಗೆ. ಹಕ್ಕಿಗಳ ಕೂಗು, ಹಸಿರ ಚಿಗುರುಗಳು ಗಾಳಿ ಹಾಸು ಹೊಯ್ಯುತ್ತಿದ್ದವು. ಆದರೆ ಈ ದಿನವು ಸಾಮಾನ್ಯ ದಿನವಲ್ಲ, ಇದು ಶ್ರುತಿ ಅವರ ಜನ್ಮದಿನ. ಶಿವರಾಜ್ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೆಯದಾಗಿ ತನ್ನ ಮನದ ಪ್ರೀತಿಯ ರಾಣಿ ಶ್ರುತಿಯ ವಾಚ ನೋಡಿ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಪ್ರಿಯೆಯೇ ಎಂದು ನುಡಿದ. ಅವರ ಪುಟ್ಟ ಮಗನು ಅದ್ವಿಕ್ ತನ್ನ ಕೈಯಲ್ಲಿ ಒಂದು ಪುಟ್ಟ ಗಿಫ್ಟ್ ಹಿಡಿದು ತನ್ನ ತಾಯಿಗೆ ಕೊಟ್ಟ. ಅಮ್ಮ, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಆ ಪುಟ್ಟ ನಗು ಮುಖದಲ್ಲಿ ಪ್ರೀತಿ ತುಂಬಿಕೊಂಡು ಹೇಳಿದ. ಶ್ರುತಿ ಕಣ್ಣಲ್ಲಿ ಸಂತೋಷದ ಕಣ್ಣೀರು. ಇದು ಅವಳಿಗೆ ಇಂದು ಸಿಕ್ಕ ಅತ್ಯಂತ ಅಮೂಲ್ಯವಾದ ಉಡುಗೊರೆ. ಶಿವರಾಜ್ ಈಗಾಗಲೇ ಒಂದು ವಿಶಿಷ್ಟ ಯೋಜನೆ ರೂಪಿಸಿದ್ದ. ಅವರು ಎಲ್ಲರೂ ಹೊರಗೆ ಒಂದು ಪುಟ್ಟ ಟ್ರಿಪ್ಗೆ ಹೋಗಲು ತಯಾರಿ ಮಾಡಿದರು. ಹೂವಿನ ಗಾರ್ಡನ್, ಮಜಾದ ಪಾರ್ಕ್ ಮತ್ತು ಕೊನೆಗೆ ಒಂದು ರೊಮ್ಯಾಂಟಿಕ್ ಡಿನ್ನರ್. ಈ ಎಲ್ಲವನ್ನೂ ಶಿವರಾಜ್ ಪ್ರೀತಿಯಿಂದ ಆಯ್ಕೆ ಮಾಡಿದ್ದ. ಶ್ರುತಿ ಸ್ವಲ್ಪ ಕೋಪದ ಸ್ವಭಾವವಿದ್ದರೂ ಹೃದಯದಲ್ಲಿ ಅಪಾರ ಪ್ರೀತಿ ಹೊಂದಿದ್ದವಳು. ಶಿವರಾಜ್ಗೂ ಅದ್ವಿಕ್ಗೂ ಅವಳ ಅಸ್ತಿತ್ವವೇ ಜೀವನದ ಅರ್ಥವಾಗಿತ್ತು. ಆ ದಿನ ಕೊನೆಗೆ ಎಲ್ಲರೂ ಮನೆಯ ಬಾಗಿಲು ಬಳಿ ಕುಳಿತು ಹಾಸ್ಯ, ನೆನಪು, ಪ್ರೀತಿ ಪೂರಿತ ಕ್ಷಣಗಳನ್ನು ಹಂಚಿಕೊಂಡರು. ಶ್ರುತಿಯ ಹುಟ್ಟುಹಬ್ಬ ಮಾತ್ರವಲ್ಲ, ಅದು ಅವರ ಕುಟುಂಬದ ಪ್ರೀತಿಯ ಆಚರಣೆಯ ದಿನವಾಗಿತ್ತು.